ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೊಸ ಟಾಪಿಕ್ ಅಂತ ಹೇಳಲ್ಲ, ನಡೀತಾ ಇರೋ ಆನ್ಗೋಯಿಂಗ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಟಾಪಿಕ್ ಏನಂದ್ರೆ ರಾಜಕೀಯ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಹಗರಣಗಳ ಸದ್ದು ಜಾಸ್ತಿ ಆಗ್ತಾ ಇದೆ. ಹಗರಣ ನಡೆದಿದೆ ಅಂತ ಒಬ್ರು ಹೇಳಿದ್ರೆ ಹಗರಣನೇ ನಡೆದಿಲ್ಲ ಅಂತ ಮತ್ತೊಬ್ರು ಹೇಳ್ತಾರೆ. ಮತ್ತೊಬ್ರು ಹಗರಣ ನಡೆದಿದೆ, ಅದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಅಂತ ಹೇಳೋರು ಇದ್ದಾರೆ. ನಿಮಗಾಗ್ಲೇ ಗೊತ್ತಾಗಿದೆ ಅನ್ಕೋತೀನಿ, ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಸದ್ದು ಮಾಡಿದ 2 ಹಗರಣಗಳು. ಒಂದು ವಾಲ್ಮೀಕಿ ಹಗರಣ, ಇನ್ನೊಂದು ಮೂಡ. ಇವು ಹಗರಣಗಳು ಹೌದೋ ಅಲ್ವೋ ಅದನ್ನ ನಾನು ಹೇಳೋದಿಲ್ಲ, ಯಾಕಂದ್ರೆ ನಾನು ಎಕ್ಸ್ಪರ್ಟ್ ಅಲ್ಲ, ನಾನು ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ ಕೆಲಸ ಮಾಡಿದವನೆಲ್ಲ, ಮಾಡ್ತಾ ಇಲ್ಲ. ಪತ್ರಿಕಾ ವರದಿಗಳು, ಟಿವಿ ವರದಿಗಳು, ಜನ ಮಾತಾಡ್ತಾ ಇರೋ ರೀತಿ, ಇದನ್ನೆಲ್ಲ ಗಮನಿಸಿ ಅಷ್ಟೇ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ವಾಲ್ಮೀಕಿ ಹಗರಣದಲ್ಲಿ 100 ಕೋಟಿ ರೂಪಾಯಿಗಳ ಮೊತ್ತವನ್ನ ವಾಲ್ಮೀಕಿ ಅಕೌಂಟಿಂದ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂತ ಏನಿದೆ ಅದರ ಅಕೌಂಟಿಂದ ಬೇರೆ ಯಾವ್ದಾವ್ದು ಖಾತೆಗೆ ಟ್ರಾನ್ಸ್ಫರ್ ಆಗಿದೆ. 100 ಕೋಟಿ. ಓಕೆ, 1 ಕೋಟಿ 2 ಕೋಟಿ ಮಾಡಿದ್ರು ತಪ್ಪೆ, 100 ಕೋಟಿ ಮಾಡಿದ್ರು ತಪ್ಪೆ. 1 ಕೋಟಿ 2 ಕೋಟಿ ಮಾಡುವಾಗ ಸಣ್ಣ ಪುಟ್ಟ ಅಧಿಕಾರಿಗಳು ಅವರು ಇವರು ಶಾಮೀಲಾಗಿದ್ದಾರೆ ಅಂತ ಅಂದ್ರೆ ಓಕೆ ಅನ್ಬಹುದು. ಆದ್ರೆ 100 ಕೋಟಿಗಳ ಅಕ್ರಮ ಇದರಲ್ಲಿ ನಡೆಯುವವರೆಗೂ ನಮ್ಮ ಸರ್ಕಾರಕ್ಕೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂದ್ರೆ ಅದು ನಿಜಕ್ಕೂ ಆಶ್ಚರ್ಯ ತರುತ್ತೆ. ಎನಿವೆ, ಅದು ಈಗ ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಸೊ ಯಾರು ತಪ್ಪು ಯಾರ್ದು ಸರಿ ಅಂತ ಹೇಳಿ ಕಾಲವೇ ಉತ್ತರಿಸುತ್ತೆ. ಅದರಾಗೆ ಆಲ್ರೆಡಿ ಸಚಿವರ ಬಂಧನವೂ ಆಗಿದೆ, ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಒಂದ್ ಕಡೆ ಆದ್ರೆ, ಇನ್ನೊಂದು ಮೂಡ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ 14 ನಿವೇಶನಗಳು, ಬದಲಿ ನಿವೇಶನ ಸಿಕ್ಕಿದೆ ಮೂಡದಿಂದ. ಸೊ ಅದನ್ನ ಇಟ್ಕೊಂಡು ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳ್ತಾ ಇರೋದೇನಂದ್ರೆ, ಇದರಲ್ಲಿ ಯಾವುದೇ ರೀತಿಯ ಅಕ್ರಮ ಇಲ್ಲ, ನಮ್ಮ ಜಮೀನನ್ನ ಮೂಡ ತಗೊಂಡಿದೆ, ಹಾಗಾಗಿ ನಮಗೆ ಬದಲಿಯಾಗಿ 14 ನಿವೇಶನಗಳನ್ನ ಕೊಟ್ಟಿದೆ, ಅದರಲ್ಲಿ ಯಾವುದು ರಾಜಕೀಯ ಇಲ್ಲ, ಯಾವುದು ಅಕ್ರಮನೂ ಆಗಿಲ್ಲ, ಯಾವುದು ಭ್ರಷ್ಟಾಚಾರ ಇಲ್ಲ ಅಂತ. ಆದ್ರೆ ಬಿಜೆಪಿ ಆರೋಪ ಏನ್ ಮಾಡ್ತಾ ಇದೆ ಅಂದ್ರೆ, ಅದರಲ್ಲಿ ಅಕ್ರಮ ಇಲ್ಲ ಅಂದ್ರೆ ಯಾಕೆ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ಅದರ ಚರ್ಚೆಗೆ ಅವಕಾಶ ನೀಡಲಿಲ್ಲ? ಕಾಂಗ್ರೆಸ್ ಸರ್ಕಾರ ಯಾಕೆ ಅದನ್ನ ಚರ್ಚೆ ಮಾಡೋದಕ್ಕೆ ಮುಂದಾಗ್ಲಿಲ್ಲ? ಪತ್ರಿಕಾಗೋಷ್ಠಿ ಮಾಡಿ ನೀವೇನೇನು ಹೇಳಿದ್ರು ಅದನ್ನ ಅಲ್ಲೇ ವಿಧಾನಸೌಧದಲ್ಲಿ ಆನ್ ರೆಕಾರ್ಡ್ ಹೇಳ್ಬೋದಾಗಿತ್ತು ಅನ್ನೋದು ಬಿಜೆಪಿ ಅವರ ವಾದ. ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು, ಇದು ಇನ್ವೆಸ್ಟಿಗೇಷನ್ಸ್ ಆದ್ರೇನೆ ಅದು ಮುಂದೆ ಬರಕ್ ಸಾಧ್ಯ. ಆಲ್ರೆಡಿ ರಾಜ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶ ಕೊಟ್ಟಿದೆ. ಆದ್ರೆ ಈಗ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಹಾಗೆ ವಕೀಲರಾಗಿರುವಂತಹ TJ ಅಬ್ರಹಾಂ ಇತ್ತೀಚೆಗೆ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಆ ದೂರಲ್ಲಿ ಈ ಏನು 14 ನಿವೇಶನಗಳು ಮುಖ್ಯಮಂತ್ರಿ ಅವರ ಧರ್ಮಪತ್ನಿಗೆ ಸಿಕ್ಕಿದೆ, ಅದರಲ್ಲಿ ಅವ್ಯವಹಾರ ಆಗಿದೆ, ಅವರಿಗೆ ಆ ನಿವೇಶನಗಳನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಈಗಾಗಲೇ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಯಾಕೆ ನಾನು ಇದನ್ನ ತನಿಖೆಗೆ ಒಪ್ಪಿಸಬಾರ್ದು, ಪ್ರಾಸಿಕ್ಯೂಷನ್ಗೆ ಯಾಕೆ ನಾನು ಅನುಮತಿ ನೀಡಬಾರ್ದು, ನಿಮ್ಮ ಉತ್ತರ ನೀಡಿ ಅಂತ ಹೇಳಿ ಅವರು ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನೋಟಿಸ್ಗೆ ಕೊನೆಯ ದಿನ 26 ಜುಲೈ ಆಗಿತ್ತು. ಅದು ಆಲ್ರೆಡಿ ಮುಗ್ದು ಹೋಗಿದೆ. ಈಗ ಸರ್ಕಾರ ಕೂಡ ರಿಪ್ಲೈ ಮಾಡಿದೆ, ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ, ಇದು ನೋಟಿಸ್ನ ವಾಪಸ್ ತಗೊಳ್ಳಿ ಅಂತ. ನೋಡಿ, ಮುಂದೆ ರಾಜ್ಯಪಾಲರು ಯಾವ ರೀತಿ ಮುಂದೆ ಹೊರಿತಾರೆ ಅನ್ನೋದು ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ಒಂದ್ ವೇಳೆ ವರದಿಗಳ ಪ್ರಕಾರ ಒಂದ್ ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೆ ಆದ್ರೆ ಈ TJ ಅಬ್ರಹಾಂ ಅವರು ಕೋರ್ಟಿಗೆ ಹೋಗ್ತಾರೆ, ಪ್ರಕರಣವನ್ನ ದಾಖಲಿಸ್ತಾರೆ. ಒಂದ್ ವೇಳೆ ಕೋರ್ಟಿಗೆ ಈ ದೂರು ಸಮಂಜಸ ಅನ್ಸಿಲ್ಲ ಅಂದ್ರೆ ಆ ದೂರನ್ನ ತೆಗೆದುಕೊಳ್ಳದೆ ಇರ್ಬೋದು. ಒಂದ್ ವೇಳೆ ತಗೊಂಡ್ರೆ ಆಗ ಸಿದ್ದರಾಮಯ್ಯನವರು ಕೋರ್ಟಿಗೆ ಹೋಗ್ಬೇಕಾಗತ್ತೆ, ಆಂಟಿಸಿಪೇಟರಿ ಬೇಲ್ ಕೊಡಿ ನನಗೆ ಅಂತ ಹೇಳಿ, ಈ ಪ್ರಕರಣದಿಂದ ನನಗೆ ಬಂಧನವಾಗದಂತೆ ತಡೆಯೋದಕ್ಕೆ. ಆಗ ಕೋರ್ಟು ಅವರಿಗೆ ಒಂದು ವೇಳೆ ಬೇಲ್ ಕೊಟ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಒಂದು ವೇಳೆ ಬೇಲ್ ಕೊಟ್ಟಿಲ್ಲ ಅಂದ್ರೆ ಅವರನ್ನ ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತೆ, ಹಾಗೆ ಅವರ ಬಂಧನವೂ ಆಗ್ಬಹುದು. ಇವೆಲ್ಲ ಅಂತೆ ಕಂತೆ ಅಷ್ಟೇ. ಈಗ ಸದ್ಯಕ್ಕೆ ಕಾಲ ನೋಡ್ಬೇಕು. ಒಂದ್ ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಮಾತ್ರ ಈ ತರ ಆಗ್ಬಹುದು ಅನ್ನೋದು ಲೆಕ್ಕಾಚಾರ. ನೋಡಿ, ಇಷ್ಟು ದಿನ ನಾವೆಲ್ಲ ನೋಡ್ತಾ ಇದ್ವಿ, ಎಲ್ರ ಕಾಲದಲ್ಲೂ ಭ್ರಷ್ಟಾಚಾರ ನಡೀತದೆ ಅಂತ ಕೇಳ್ತಾನೆ ಇದೀವಿ. ಆದ್ರೆ
ಈಗ ಪ್ರೆಸೆಂಟ್ ಇರೋ ಸರ್ಕಾರ ಮಾಡಿದ ಭ್ರಷ್ಟಾಚಾರನ ಮುಂದೆ ಬರೋ ಸರ್ಕಾರ ಯಾವುದೇ ರೀತಿ ಅದನ್ನ ಕ್ರಮ ಕೈಗೊಳ್ಳೋದಿಲ್ಲ, ತನಿಖೆಗೆ ಆದೇಶ ಮಾಡೋದಿಲ್ಲ, ಮಾಡಿದ್ರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಮಾಡ್ತಾರೆ. ಸೊ ಇವ್ರು ಮಾಡಿದ್ದನ್ನ ಅವರು ಎತ್ತೋದಿಲ್ಲ, ಅವ್ರು ಮಾಡಿದನ್ನ ಇವ್ರು ಎತ್ತೋದಿಲ್ಲ, ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತಾ ಇದ್ರು. ಬಟ್ ಈ ಸಲ ಯಾಕೋ ಇದು ಒಂದ್ ಸ್ವಲ್ಪ ತಾರಕಕ್ಕೇರಿದೆ. ಎಲ್ರು ಇದನ್ನ ತುಂಬಾ ಧೈರ್ಯವಾಗಿ ಮುನ್ನಡೀತಾ ಇದ್ದಾರೆ. ಅವ್ರು ಮಾಡಿದ ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಯಾಕೆ ಗೊತ್ತಿಲ್ಲ, ತಾವು ರಾಜಕೀಯವಾಗಿ ತಮಗೆ ಉಪಯೋಗ ಆಗ್ಬಹುದು ಅನ್ನೋ ಒಂದು ಕಾರಣನೂ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಸೊ ಅದೇ ಕಾರಣಕ್ಕಾಗಿ ಈ ಮೂಡ ತನಿಖೆಯಲ್ಲಿ ಈಗ ಬಿಜೆಪಿ ಮತ್ತೆ JDS ಒಂದಾಗಿ ಏನೋ ಮೈಸೂರಿಗೆ ಕಾಲ್ನಡಿಗೆ ಮೂಲಕ ಹೋಗುವಂತ ಪ್ಲಾನ್ ಅಲ್ಲಿ ಇದ್ದಾರೆ. ಸೊ ಇದು ರಾಜಕೀಯವಾಗಿ JDSಗೂ ಲಾಭ ಆಗ್ಬೋದು, ಬಿಜೆಪಿಗೂ ಲಾಭ ಆಗಬಹುದು. ಬಟ್ ಅದು ಯಾವ ರೀತಿ ಸರ್ಕಾರದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದನ್ನ ಕಾಲವೇ ಉಚ್ಚರಿಸುತ್ತೆ. ಹಾಗೆ ಈ ಎರಡು ವಿಷಯಗಳ ಬಗ್ಗೆ, ಮೂಡ ಮತ್ತೆ ಈ ವಾಲ್ಮೀಕಿ ಹಗರಣದ ಬಗ್ಗೆ ನಿಮ್ಗೆ ಏನ್ ಅನ್ಸತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.